ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಂಥ ಘಟನೆ ಆಯಿತು. ಓಕೆ, ಅಲ್ಲಿ ಮಹಾನಗರ ಪಾಲಿಕೆ ನೌಕರ ಸಂಘ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ಮಹಾನಗರ ಪಾಲಿಕೆ ಬೆಳಗಾವಿ ನೌಕರ ಸಂಘದಿಂದ ನಮ್ದು ಅವ್ರು ಯಾವುದೇ ತೀರ್ಮಾನ ತಗೊಂಡ್ರು ಇದ್ರ ವಿರುದ್ಧ ಯಾವುದೇ ಉಗ್ರ ಹೋರಾಟದ ಬಗ್ಗೆ ತೀರ್ಮಾನ ತಗೊಂಡ್ರು ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಐತೆ ಅಂತ ಈ ನಮ್ಮ ಮನವಿ ಮೂಲಕ ನಾನು ತಿಳಿಯಪಡಿಸ್ತೀನಿ. ಮನವಿ ಏನಂದರೆ ಸರ್, ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆ ಕುರಿತಾಗಿ ಇವತ್ತು ಒಂದು ನಮ್ಮ ಮಾನ್ಯ ಆಯುಕ್ತರಿಗೆ ಒಂದು ಮನವಿ ಸಲ್ಲಿಸಿದ್ವಿ. ಮನವಿಯಲ್ಲಿ ಏನಂದರೆ, ನಿನ್ನೆ ನಮ್ಮ ಪಾಲಿಕೆ ಅಧಿಕಾರಿಗಳು ಅಲ್ಲಿ ಫುಟ್ಪಾತ್ ತೆರವು ಮಾಡಲಿಕ್ಕೆ ಏನು ಹೋಗಿದ್ರಲ್ಲ, ಆ ಟೈಮ್ನಲ್ಲಿ ಅಲ್ಲಿ ಕೆಲ ಗುಂಡಾಗಳಾಗಲಿ ಅಥವಾ ಸಾರ್ವಜನಿಕರಾಗಲಿ ನಮ್ಮ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಅವ್ರು ನಿಂದಿಸಿದ್ದಾರೆ ಸರ್. ಈಗ ಸರ್ಕಾರದ ಯಾವುದೇ ಗೈಡ್ಲೈನ್ಸ್ ಪ್ರಕಾರನೇ ನಾವು ಕೆಲಸ ಮಾಡ್ತೀವಿ ಸರ್. ನಾವು ನಮ್ಮ ಮನಸ್ಸಿಗೆ ಇಚ್ಚಂಗೆ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಕೆಲಸ ಮಾಡೋದಿಲ್ಲ. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಕೆಲಸ ಮಾಡಬೇಕಾಗ್ತೈತೆ ಸರ್. ಈ ಅಧಿಕಾರಿಗಳಲ್ಲಿ ಹೋಗಿ ಏನು ತೆರವು ಮಾಡೋಕ್ಕೆ ಹೋದಿರಲ್ಲ, ಆ ಟೈಮ್ನಾಗ ಅವ್ರ ಮೇಲೆ ಹಲ್ಲೆ ಮಾಡಿ ಮಹಿಳೆಯರನ್ನು ನೋಡಿದ ಅವರು ಪೇಪರ್ ಸ್ಪ್ರೇ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಯಾವುದೇ ಸೂಕ್ತ ಬದ್ಧತೆ ಇಲ್ಲ ಸರ್. ಅದಕ್ಕೆ ನಮ್ಮ ಮಾನ್ಯ ಆಯುಕ್ತರಲ್ಲಿ ಹಾಗೂ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಒಂದು ವಿನಂತಿ ಏನು ಮಾಡ್ಕೊಂಡಿವಿ ಅಂದರೆ ಸರ್, ಇನ್ನು ಮುಂದೆ ನಮಗೆ ಯಾವುದೇ ಅಧಿಕಾರಿಗಳು ಬ್ಯಾನರ್ ತೆರವುಗೊಳಿಸೋಕ್ಕಾಗಲಿ ಅಥವಾ ಇಂಥ ಫುಟ್ಪಾತ್ ತೆರವುಗೊಳಿಸೋಕ್ಕಾಗಲಿ ಅತಿಕ್ರಮಣಕ್ಕೆ ಹೋದಾಗ ನಮಗೊಂದು ಸೂಕ್ತ ಬದ್ಧತೆಯನ್ನು ಒದಗಿಸಿಕೊಡ್ಬೇಕೆಂದು ಒಂದು ಮನವಿ. ಅವ್ರ ಮೇಲೆ FIR ಮಾಡಿ ಅವ್ರಿಗೆ ಒಂದು ಉಗ್ರವಾದ ಶಿಕ್ಷೆ ಆಗಬೇಕು. ಒಬ್ಬ ಸರ್ಕಾರಿ ನೌಕರ ಮೇಲೆ ಹಲ್ಲೆ ಮಾಡಿದ್ರೆ ಏನಾಗ್ತೈತಿ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು ಸರ್, ಮನವರಿಕೆ ಆಗಬೇಕು. ಆ ರೀತಿ ಆ ನಿಟ್ಟಿನಲ್ಲಿ ನಮ್ಮ ಮೇಲಾಧಿಕಾರಿಗಳಾಗಲಿ ನಮ್ಮ ನಾಯಕರಾಗಲಿ ಇದರಲ್ಲಿ ಕ್ರಮ ವಹಿಸಬೇಕಂತ ನಾನು ವಿನಂತಿ ಮಾಡ್ತೀನಿ ಸರ್. ಸೂಕ್ಷ್ಮ ಕೆಲಸ, ತೆರವು ಕಾರ್ಯಾಚರಣೆ, ಬ್ಯಾನರ್ ತೆರವು ಮಾಡೋದು, ಇಂಥ ಸೂಕ್ಷ್ಮವಾದ ಯಾವುದಾದ್ರು ಕೆಲಸಗಳು ಬಂದರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆ ನಮ್ಗೆ ಕೊಡಬೇಕು. ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಎಂಥ ಕೆಲಸ ಇದ್ದರೂ ನಮ್ಮ ಮೇಲಾಧಿಕಾರಿ ಆದೇಶ ಮಾಡಿದರೆ ನಾವು ಕೆಲಸ ಮಾಡ್ತೀವಿ. ಬಟ್ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ಕೊಡಬೇಕು. ಯಾಕಂದ್ರೆ ನಮಗೂ ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಕುಟುಂಬ ಇದೆ. ನಮ್ಗೆ ಭದ್ರತೆ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ. ಮತ್ತು ಅಲ್ಲಿ ನಡೆದಂಥ ಘಟನೆ ಯಾವತ್ತೂ ಎಲ್ಲೂ ಆಗಬಾರ್ದು, ಈ ರೀತಿ ಮರುಕಳಿಸಬಾರ್ದು ಅಂತೇಳಿ ನಾವು ಮನವಿ ಕೊಟ್ಟಿದ್ದು ಸರ್. ಎಸ್, ಅವ್ರ ಮೇಲೆ ಸಂಪೂರ್ಣ ಭರವಸೆ ಇದೆ. ಕೃಷ್ಣ ಬೈರೇಗೌಡ ಸಾಹೇಬ್ರ ಮೇಲೆ ಸಂಪೂರ್ಣ ಭರವಸೆ ಇದೆ. ಅವರು ಇದ್ರ ಮೇಲೆ ಉಗ್ರವಾದ ಒಂದು ಆ್ಯಕ್ಷನ್ ತಗೋತಾರೆ. ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡಲಿಕ್ಕೆ ಅವರು ಮಾಡ್ತಾರಂತೇಳಿ ನಮ್ಗೆ ಭರವಸೆ ಇದೆ ಸರ್. ಬಟ್ ಮುಂದೆ ಈ ಥರ ಘಟನೆ ಆಗಬಾರ್ದು, ಸೇಫ್ಟಿ ಇರ್ಬೇಕಂತೀರ? ಈ ರೀತಿ ಮರುಕಳಿಸಿದಂಗೆ ಕೊಡಬೇಕು. ಇಂಥ ಘಟನೆ ಆದ್ರೂ ನಾವು ಪೂರ್ತಿ ರಾಜ್ಯ ತುಂಬೆಲ್ಲ ಎಲ್ಲ ನೌಕರಸ್ಥರು ಕೂಡ್ಕೊಂಡು ಇಂಥ ಘಟನೆ ಆದಾಗ ಎಲ್ಲ ಕೆಲಸಗೆಲ್ಲ ಬಂದ್ ಮಾಡಿಕೊಂಡು ನಾವೊಂದು ಉಗ್ರವಾದ ಹೋರಾಟ ಮಾಡೋಕ್ಕೆ ನಿರ್ಧಾರ ಮಾಡೋದು ಸರ್. ಏನಂದ್ರೆ, ಈಗ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಂಥ ಘಟನೆ ಆಯಿತು. ಓಕೆ, ಅಲ್ಲಿ ಮಹಾನಗರ ಪಾಲಿಕೆ ನೌಕರ ಸಂಘ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ಮಹಾನಗರ ಪಾಲಿಕೆ ಬೆಳಗಾವಿ ನೌಕರ ಸಂಘದಿಂದ ನಮ್ದು ಅವ್ರು ಯಾವುದೇ ತೀರ್ಮಾನ ತಗೊಂಡ್ರು ಇದ್ರ ವಿರುದ್ಧ ಯಾವುದೇ ಉಗ್ರ ಹೋರಾಟದ ಬಗ್ಗೆ ತೀರ್ಮಾನ ತಗೊಂಡ್ರು ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಐತೆ ಅಂತ ಈ ನಮ್ಮ ಮನವಿ ಮೂಲಕ ನಾನು ತಿಳಿಯಪಡಿಸ್ತೀನಿ ಸರ್. ಬೆಳಗಾವಿ ಪೂರ್ಣ ಬೆಂಬಲ ಕೊಡ್ತೀವಿ, ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ತಿಳಿಪಡಿಸ್ತೀನಿ ಸರ್. ಓಕೆ, ತಮ್ಮ ಹೆಸರು? ಸಂತೋಷ್ ಹೋಶಿ, ನೌಕರ ಸಂಘ ಮಹಾನಗರ. ತಮ್ಮ ಹೆಸರು? ಇಲ್ಲೇಶ್ ಲಕ್ಷ್ಮಣ.